ನಾವು ಹಿಂದಿರೋದೇ ಒಳ್ಳೇದು ಮಗ. ಮೊದಲೇ ಗೀತಾರಪ್ಪನ ಕೈಯಿಂದ ಬೇಜಾನ್ ಹೊಡೆದ ತಿನ್ಸ್ಕೊಂಡಿದೀವಿ. ಅವ್ನು ಯಾವಾಗ ರಿವರ್ಸ್ ಆಗ್ತಾನೆ ಗೊತ್ತಿಲ್ಲ ಮಗಲು. ಸರಿ ಮಗ, ನಾವಿಲ್ಲೇ ಇದ್ದು ಬಿಡೋಣ. ಏನಪ್ಪ ಹೇಳ್ತಾ ಇದೀಯಾ? ನಮ್ಮ ಮನೆ ಹಾಳು ಮಾಡಿದ್ದು ಚಲಪತಿ ಅಲ್ವಾ? ಅಲ್ಲ, ಈಗ ಬಂದಿರೋದು ನಾನು. ಆಗಿದ್ದನ್ನ ಆಗ್ಬೇಕಾಗಿರೋದನ್ನ ನಿಮ್ಗೆ ಅರ್ಥ ಮಾಡಿಸ್ಬೇಕಾಗಿರೋದು ನನ್ ಕರ್ತವ್ಯ ಸರ್. ಇಷ್ಟಕ್ಕೂ ನೀವ್ಯಾರಪ್ಪ? ಈಗ ನಮ್ಮ ತಲೆ ಕೆಟ್ಟಿದೆ, ನಮ್ಮ ಸಂಸಾರ ಬೀದಿಗೆ ಬಂದಿದ್ದೀರಾ ಅಂತ ಗೊತ್ತಾದ್ಮೇಲೆ ಸರ್ ನಾನು ಇಲ್ಲಿಗೆ ಬಂದಿರೋದು. ನಮಸ್ಕಾರ, ನನ್ನ ಹೆಸರು ವಿಜಯ್. ಅಪ್ಪ, ಇವರು ಮಂತ್ರಿ ಸೂರ್ಯಪ್ರಕಾಶ್ ಮಗ. ಏನ್ ಸರ್ ನೀವು ನಮ್ಗೆ ಅನ್ಯಾಯ ಆಗಿದೆ ಅಂತ ಅದನ್ನ ಸರಿ ಮಾಡಕ್ ಬಂದ್ರಾ? ನಿಜವಾಗ್ಲೂ ನೀವು ಸಮಾಜದ ನೋವಿನ ಪರವಾಗಿ ನಿಲ್ಲೋರು ಮಂತ್ರಿಗಳೇ ಕಳಿಸಿದ್ರಾ? ನಾನೇ ಬಂದೆ. ನೀವು ತುಂಬಾ ಒಳ್ಳೆಯವ್ರು ಸರ್. ನೀವು ನಿಮ್ಮ ತಂದೆಯವ್ರ ಹಾಗೆ ಕಷ್ಟಕ್ಕೆ ಸಹಾಯ ನೀಡ್ತೀರಾ. ನಮ್ಮ ಕುಟುಂಬಕ್ಕೆ ತುಂಬಾ ಅನ್ಯಾಯ ಆಗ್ಬಿಟ್ಟಿದೆ ಸರ್. ನಮಗೆ ಎಂತ ಅನ್ಯಾಯ ಆಗಿದೆ ಗೊತ್ತಾ ಸರ್? ನಯವಂಚನೆ, ಶುದ್ಧ ನಯವಂಚನೆ ಸರ್. ಆ ಚಲಪತಿ ತಗೊಂಡ್ರೆ 25 ಲಕ್ಷಕ್ಕೆ ನಾನು ಶೂರಿಟಿ ಹಾಕಿದ್ದೆ ಸರ್. ನೋಟಿಸ್ ಬಂದಿದೆ ಹೇಳಿಲ್ಲ ನನ್ನ ಮಗ, ಕಂತು ಕಟ್ಟಿಲ್ಲ, ಮನೆ ಖಾಲಿ ಮಾಡಿಕೊಂಡು ಊರು ಬಿಟ್ಬಿಟ್ಟಿದ್ದಾನೆ. ಬ್ಯಾಂಕ್ನವ್ರು ಬಂದು ನನ್ನ ಮನೆಗೆ ಬೀಗ ಜಡಿದು ಇಡೀ ಸಂಸಾರನ ಬೀದಿಗೆ ಹಾಕ್ಬಿಟ್ಟಿದ್ದಾರೆ. ನೋಡಿ ಸರ್, ಎಂತ ಅನ್ಯಾಯ ಮಾಡಿದ್ದಾರೆ ಸರ್. ಸರ್, ದಯಮಾಡಿ ನೀವೇ ನಮಗೆ ನ್ಯಾಯ ಕೊಡಿಸ್ಬೇಕು ಸರ್. ಸುಧಾರಿಸ್ಕೊಳ್ಳಿ. ನಿಮ್ಗೆ ಅನ್ಯಾಯ ಆಗಿರೋದು, ನೀವು ಬೀದಿಗೆ ಬಿದ್ದಿರೋದಕ್ಕೆ ಕಾರಣ ಯಾರು ಅಂತ ಅಂದ್ಕೊಂಡಿದ್ದೀರಾ? ಅದೇ ಸರ್, ಆ ಚಲಪತಿ ಅಲ್ಲ. ಇನ್ಯಾರು ಸರ್? ಆ ನನ್ನ ಮಗ ಚಲಪತಿನೇ. ಅವನನ್ನು ಬಿಟ್ರೆ ನನ್ನ ಕುಟುಂಬನ ಬೀದಿಗೆ ಹಾಕೋ ಶತ್ರುಗಳು ನಮ್ಗೆ ಇನ್ಯಾರು ಇಲ್ಲ ಸರ್. ನಿಮ್ಮ ಮಗಳು ಗೀತಾಗಿರ್ಬೋದಲ್ವಾ? ಇವಳಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್. ಇವಳು ಕಾಲೇಜಲ್ಲಿ ಓದ್ತಾ ಇದ್ದಾಳೆ. ಅದೇ ಕಾಲೇಜಲ್ಲಿ ನಾನು ಓದ್ತಾ ಇದ್ದೀನಲ್ವಾ? ಓಹ್, ಹೌದಾ ಸರ್? ನನಗೆ ಗೊತ್ತಿರಲಿಲ್ಲ. ತಿಳ್ಕೊಳ್ಳಿ. ನೀವು ಇನ್ನೂ ತಿಳ್ಕೊಬೇಕಾಗಿರೋ ವಿಷಯ ತುಂಬಾ ಇದೆ. ಸಮಸ್ಯೆ ಬಂದಿರೋದು ನನಗೆ, ಮಧ್ಯ ಮಗಳ ವಿಷಯ ಯಾಕೆ ಸರ್? ನೀವು ಹೇಳ್ತಾ ಇದ್ದೀರಾ ಸಮಸ್ಯೆ ಬಂದಿರೋದು ಚಲಪತಿಯಿಂದ ಅಲ್ಲ ಅಂತ. ಇಷ್ಟಕ್ಕೂ ಹೀಗೆಲ್ಲ ಮಾಡಿದವರು ಯಾರು? ನಾನೇ. ಚಲಪತಿನ ಓಡಿಸಿದ್ದು ನಾನು, ಬ್ಯಾಂಕ್ನವ್ರನ್ನ ಕರ್ಸಿದ್ದು ನಾನೇ, ನಿಮ್ಮ ಮನೆಗೆ ಬೀಗ ಹಾಕ್ಸಿದ್ದು ನಾನೇ. ನಿಮ್ಮ ಮನೆಯವ್ರನ್ನೆಲ್ಲ ಬೀದಿಗೆ ತಂದಿದ್ದು ನಾನೇ. ಯಾಕೆ ಸರ್? ನಾವೇ ನಿಮ್ಗೆ ಅನ್ಯಾಯ ಮಾಡಿದ್ದೀವಿ? ಅನ್ಯಾಯ ಮಾಡಿದ್ದು ನೀವಲ್ಲ, ಇವತ್ತು ನೀವು ಬೀದಿಲಿದ್ದೀರಾ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಮಗಳು ಗೀತಾ. ಗೀತಾ ಗೀತಾ ಏನ್ ಹೇಳ್ತಿದ್ದೀರಾ? ವಿಜಯ್ ಕಾಣೋ ಥರ ಇಲ್ಲ ಅಂತ ಅನ್ಸುತ್ತೆ. ಅದನ್ನು ನಿನಗೆ ಹೇಳೋದಕ್ಕೆ, ನಿನ್ನ ಕೇಳೋದಕ್ಕೆ ನನಗೆ ತುಂಬ ಮುಜುಗರ ಆಯಿತು. ಯಾಕಂದರೆ ವಿಜಯ್ನ ಪೋಷಿಸಿರೋದು ನೀನು. ಅಕಸ್ಮಾತ್ ನಾನು ವಿಜಯ್ ಮೇಲೆ ಅನುಮಾನ ಪಟ್ಟರೆ ನಿನ್ನನ್ನೇ ಅನುಮಾನಿಸ್ದಾಗುತ್ತೆ. ಮನ್ಸಿಗೆ ಬಂದಿದ್ದನ್ನ ನಾಲ್ಗೆ ಮೇಲೆ ತಂದು ಬಿಡಬೇಕು ರೀ. ದೂರ ನಾಲ್ಗೆ ಏನೇ ಹೇಳಿದ್ರು
ನಾವೇನು ಅಂತ ನಮಗೆ ಗೊತ್ತಲ್ವಾ? ಈಗೇನಾಯ್ತು? ಇಲ್ಲ ಬಾನು, ಅಲ್ಲಿ ಇಲ್ಲಿ ವಿಜಯ್ನ ಪುಂಡಾಟಿಕೆ ಬಗ್ಗೆ ಒಂದಷ್ಟು ವಿಷಯಗಳು ಇತ್ತೀಚೆಗೆ ನನ್ನ ಕಿವಿಗೆ ಬೀಳಕ್ಕೆ ಶುರುವಾಗಿದೆ. ಆದರೆ ನನಗೆ ಯಾವುದೇ ರೀತಿ ಸ್ಪಷ್ಟ ಮಾಹಿತಿ ಇಲ್ಲ. ಸಾಮಾನ್ಯವಾಗಿ ನಮ್ಮ ಸುತ್ತ ಇರೋ ಜನ ನಮ್ಮ ಮನೆಯ ಹುಳುಕುಗಳನ್ನು ಮುಚ್ಚಿ ಹೊಳಪುಗಳನ್ನು ಹೊಗಳ್ತಾರೆ. ಅಂಥ ಜನರ ಮಧ್ಯೆನೂ ವಿಜಯ್ನ ವಿಷಯ ನನ್ನ ಕಿವಿಗೆ ಬೀಳುತ್ತೆ ಅಂತಂದರೆ ಸ್ವಲ್ಪ ಎಚ್ಚರ ವಹಿಸೋದು ವಾಸಿ ಅನಿಸುತ್ತೆ. ಅಂದರೆ ಎಲ್ಲ ಗೊತ್ತಿದ್ದು ನಾನು ಸುಮ್ಮನಿದ್ದೀನಿ ಅಂತ ನೀವು ಹೇಳ್ತಾ ಇರೋದು? ಹಾಗಲ್ಲ ಬಾನು, ನಿನಗೂ ಎಷ್ಟೋ ವಿಷಯಗಳು ಗೊತ್ತಾಗದೆ ಹೋಗ್ತಾ ಇದೆಯೇನೋ ಅಂತ ಹೇಳಿದೆ ಅಷ್ಟೆ. ನಿನಗೆ ಅವನು ಅಂದರೆ ಪ್ರೀತಿ, ಅವನಿಗೋಸ್ಕರ ಅವನ ಒಳಿತಿಗೋಸ್ಕರ ನೀನು ತುಂಬ ಕಷ್ಟಪಡ್ತಾ ಇದೆಯಾ ಅಂತ ನನಗೆ ಗೊತ್ತು. ಅದನ್ನು ಮೀರಿ ವಿಜಯ್ ಬೇರೆಯವ್ರ ಹತ್ರ ಮಿಸ್ಬಿಹೇವ್ ಮಾಡಿದ್ರೆ ಕಾಪಾಡೋದಕ್ಕೆ ನಿಮ್ಮ ಭಯ ಇದ್ದೇ ಇದೆಯಲ್ಲ. ಇಷ್ಟಕ್ಕೂ ಒಂದು ಸದಾಕಾಲ ನಡೀತಾ ಇರೋದು ನಿಮ್ಮ ದಾರಿಲಿ. ಸಜ್ಜನಿಕೆ ಅವನಿಗೆ ಹುಟ್ಟಿಂದ ಬಂದಿದೆ. ಸಣ್ಣ ಪುಟ್ಟ ಹುಡುಗಾಟಿಗೆ ವಯೋಸಹಜ. ಆದರೆ ಒಂದಂತೂ ನಿಜ ರೀ, ವಿಜಯ್ ಇನ್ನೊಬ್ರಿಗೆ ಒಳ್ಳೇದು ಮಾಡೋದ್ರ ಬಗ್ಗೆ ಸದಾ ಯೋಚನೆ ಮಾಡ್ತಾನೆ ಇರ್ತಾನೆ ರೀ. ಮಾಡ್ತಾನೆ ಹೊರತು ಮತ್ತೊಬ್ಬರಿಗೆ ಕೆಟ್ಟದ್ದು ಮಾಡೋದು ಅವನ ವ್ಯಕ್ತಿತ್ವ ಅಲ್ಲ. ಅವನಿಂದ ಒಂದು ಇರುವೆಗೂ ತೊಂದರೆ ಆಗಲ್ಲ. ಒಂದು ಸಣ್ಣ ಇರುವೆನೇ ನನಗೆ ತೊಂದರೆ ಕೊಟ್ರೆ ಒಸ್ಕಾಗ್ತೀನಿ. ಅಂಥದ್ರಲ್ಲಿ ಚೆಲುವೆ ಹುಡ್ಕೊಂಬಂದು ತೊಂದರೆ ಕೊಟ್ಟಿದ್ದಾಳೆ, ಬಿಡ್ತೀನಾ? ನೋಡಪ್ಪ, ನೀನೆಲ್ಲೋ ತಪ್ಪು ತಿಳ್ಕೊಂಡಿದ್ಯಾ ಅನ್ಸುತ್ತೆ. ನನ್ನ ಮಗಳು ತನ್ನ ಪಾಡಕ್ಕೆ ತಾನಿರ್ತಾಳೆ, ತಾನಾಯ್ತು ತನ್ನ ಕೆಲಸ ಆಯಿತು ಅಂತಿರ್ತಾಳೆ. ಅವಳು ಯಾಕಪ್ಪ ನಿಮಗೆ ತೊಂದರೆ ಕೊಡ್ತಾಳೆ? ಹಾಗಾದ್ರೆ ನಿಮ್ಮ ಮಗಳು ಇನ್ನ ನಿಮ್ಗೆ ವಿಷಯ ಹೇಳಿಲ್ಲ ಅಂತ ಆಯ್ತು. ಹೇಳ್ರ. ಕಾಲೇಜಿಗೆ ಬಂದು ವಿಜಯ್ ಎದುರುಗಡೆನೆ ನಿಂತು ಪಂದ್ಯ ಕಟ್ಟಿ ಸ್ಪೋರ್ಟ್ಸ್ ಆಡಿ ನಮ್ ಗುರುನೇ ಸೋಲ್ಸಿ ನಿಲ್ಲಿಸ್ರ. ಹೇಳಿ ಅಂದಾಗ ಮೊದ್ಲಿಂದ ಹೇಳ್ಬೇಕು, ಕೊನೆದಲ್ಲ. ಗೀತಾ, ಹೇಳು, ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸ್ತೀಯಾ? ಆಟ ಆಡ್ತೀಯಾ? ಹಲೋ, ಮೊದಲು ಹೇಳೋದಕ್ಕೆ ಶುರು ಮಾಡಿರೋ ನನ್ನ ಮಾತು ಕೇಳಿ, ಕ್ಲಾರಿಟಿ ಬರುತ್ತೆ. ನನ್ನ ಪಾಡಿಗೆ ನಾನಿದ್ದೆ. ನನ್ನ ಕಾಲೇಜಲ್ಲಿ ನನ್ನ ಜೊತೆ ಆಟ ಆಡೋಕೆ ಶುರು ಮಾಡ್ದವಳು ನಿಮ್ಮ ಮಗಳು. ಎಕ್ಸಾಮಲ್ಲಿ ಯಾವತ್ತೂ ಫಸ್ಟ್ ಬರ್ತಿದ್ದವನು ನಾನು. ನನ್ನನ್ನು ಕೆಳಗಾಕ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಆನ್ಸರ್ ಶೀಟ್ ಕದ್ದವಳು ನಿಮ್ಮ ಮಗಳು. ಅದರಿಂದ ಗೀತಾ ಕಾಲೇಜಿಗೆ ಫಸ್ಟ್, ನನ್ನ ದೃಷ್ಟಿಲಿ ಫಸ್ಟ್. ವಿಜಯ್, ಈಗಿದೆಲ್ಲ ಬೇಕಾ? ಮುಚ್ಚೆ ಬಾಯಿ. ನಿನ್ ಪುರಾಣ ಅರ್ಧಕ್ಕೆ ನಿಲ್ಸಿದ್ರೆ ಹಾಗೆ, ನನಗೆ ಗೊತ್ತಿಲ್ದಿರೋ ಹಾಗೆ ಮಳ್ಳಿಯಾಗಿ ಏನೇನೋ ಮಾಡ್ತಿದ್ದೀಯಲ್ಲ. ನೀನು ಹೇಳಪ್ಪ. ಆನ್ಸರ್ ಶೀಟ್ ಕದ್ದು ಸುಮ್ಮನಿರ್ಲಿಲ್ಲ. ಅದು CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ ಅಂತ ರಾತ್ರಿ ಹಾರ್ಡ್ ಡಿಸ್ಕ್ ಕದಿಯೋಕ್ಕೆ ಕಾಲೇಜಿಗೆ ಫ್ರೆಂಡ್ಸ್ ಜೊತೆ ಬಂದಿದ್ದೆ. ಅದು ಗೊತ್ತಾಗಿ ಹಿಡಿಯಕ್ಕೆ ಹೋದಾಗ
ನನ್ನ ಕೆನ್ನೆಗೆ ಬಾರಿಸಿದ್ಲು. ಕಾಲೇಜ್ ಸ್ಪೋರ್ಟ್ಸ್ ಅಲ್ಲಿ ನನ್ನ ಮೇಲೆ ಪಂದ್ಯ ಕಟ್ಟಿ ಸೋತವ್ರು ಕಾಲೇಜ್ ಬಿಟ್ಟು ಹೋಗ್ಬೇಕು ಅಂತ ಚಾಲೆಂಜ್ ಮಾಡಿ ನನ್ನನ್ನು ಸೋಲ್ಸಿದ್ಲು. ನನ್ನನ್ನ ಕಾಲೇಜಿಂದ ಹೊರಗಡೆ ಹಾಕ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡೆ ಆಡದ್ಲು. ನನ್ನನ್ನೇ ಕಾಲೇಜಿಂದ ಆಚೆ ಹಾಕದ್ಲು. ಅಂತವಳನ್ನ ನಾನು ಸುಮ್ಮನೆ ಬಿಡ್ತೀನ? ಅದೇ ಗೀತನ ಮನೆಯಿಂದ ಆಚೆ ಹಾಕ್ಸಿದೆ. ಅವಳನ್ನ ಎತ್ತ ತಪ್ಪಿಗೆ ನೀವು ಆಚೆ ಇದ್ದೀರಾ. ಏನೇ ಗೀತಾ, ಹೇಗಿದೆ ರಿಟರ್ನ್ ಗಿಫ್ಟ್? ಟೋಟಲ್ ಆಗಿ ಇದೆಲ್ಲ ನಿಮ್ಮ ಮಗಳ ಕೊಡುಗೆ. ನನ್ನ ಎದುರುಗಡೆ ಅಂತ ಆಟ ಆಡೋದಕ್ಕೆ ಮುಂಚೆ ನಾನು ಅವಳು ಬದುಕಲ್ಲಿ ಎಂತ ಆಟ ಆಡ್ತೀನಿ ಅನ್ನೋದು ಗೊತ್ತಿರಬೇಕಾಗಿತ್ತು. ಆ ಎಚ್ಚರ ಇರಬೇಕಾಗಿತ್ತು. ಬೆಂಕಿನ ತೌಡ್ಕೊಂಡ್ರೆ ಸುಡೋದು ಅವಳು ಮೈ ಅನ್ನೋ ಪ್ರಜ್ಞೆ ಇರಬೇಕಾಗಿತ್ತು. ಸೊ ನಾಶ ಸರ್ವನಾಶ. ಗೀತಾ, ಈಗ ನೀನ್ ಸೋತ. ಸ್ಪೋರ್ಟ್ಸ್ ಅಲ್ಲಿ ಗೆದ್ರು ನನ್ನ ಎದುರುಗಡೆ ನಿಂತವರು ಸೋಲ್ಬೇಕು ಅನ್ನೋದು ವಿಧಿ ಬರಹ. ಗೀತಾ, ಸೋತ. ಕೊಟ್ಟಿದ್ದಕ್ಕೆ ಸೇರಿಸಿ ಕೊಡೋದು ನನ್ನ ಅಭ್ಯಾಸ. ನನ್ನನ್ನ ಕಾಲೇಜಿಂದ ಔಟ್ ಮಾಡಿದ್ದಕ್ಕೆ ಇವತ್ತು ನಿಮ್ಮ ಇಡೀ ಕುಟುಂಬ ಮನೆಯಿಂದ ಔಟ್ ಔಟ್ ಆಲ್ ಔಟ್. ಸೊ ಕುಟುಂಬದ ಜೊತೆ ಸ್ಟ್ರೀಟ್ ಲೈಫ್ನ ಎಂಜಾಯ್ ಮಾಡೋ. ಪಾಪ ಇಂಥ ಮಗಳನ್ನ ಎತ್ತ ತಪ್ಪಿಗೆ ಹೆತ್ತವ್ರಿಗೂ ಕಷ್ಟ.